से नहीं हिलेंगे, यहाँ से कोई नहीं हिलेगा। आपको जो समझना है समझो। मैंने उकसाया, ओके आपने उकसाया पब्लिक को ओके, पूरा। हाँ मैं ठीक है उकसाया। पब्लिक की शिक्षा देती है। हम लोग Gen Z, we are Gen Zs. We are not tolerate this nonsense. We are not tolerate this nonsense. ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜೆನ್ಸಿ ಅನ್ನುವುದು ದೊಡ್ಡ ಪವರ್ ಆಗಿ ಹೊರಹೊಮ್ತಾ ಇದೆ. ಬಿಜೆಪಿ ನರೇಂದ್ರ ಮೋದಿ ಅಂತಹ ಸರ್ವಾಧಿಕಾರಿ ಮನೋಭಾವವುಳ್ಳ ವ್ಯಕ್ತಿಗಳು ಸಹ ಮಂಡಿಯೂರಲೇಬೇಕಾದಂತಹ ಅನಿವಾರ್ಯತೆ ಬರ್ತಾ ಇದೆ. ಅಮಿತ್ ಶಾ ಅಂತಹ ಏನು ಬಂದರೂ ನೋಡ್ಕೊಳ್ತೀವಿ, ನಮಗೆ ಗೊತ್ತಿದೆ ಹೇಗೆ, ಯಾರನ್ನ, ಎಲ್ಲಿ, ಯಾವ ರೀತಿ ನಮಗೆ ಗೊತ್ತಿದೆ ಅನ್ನುವವರು ಸಹ ಸದನಕ್ಕೆ ಬರೋದಕ್ಕೆ ಹೆದರ್ಕೊಂಡು ಅಲ್ಲಿ ಇಲ್ಲಿ ತಲೆಮರೆಸ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಬಂದಿದೆ. ಅದು ಜೆನ್ಸಿ ಕಾರಣಕ್ಕೆ. ಆದರೆ ಆ ಜೆನ್ಸಿ ಅನ್ನುವಂತಹ ಪವರ್ಫುಲ್ ಟೂಲನ್ನು, ಪವರ್ಫುಲ್ ಹೆಸರನ್ನು ಕೆಲವರು ತಮ್ಮ ತೆವಲಿಗೆ ಬಳಸ್ಕೊಳ್ಳೋದಕ್ಕೂ ಸಹ ಶುರು ಮಾಡಿದ್ದಾರೆ. ಅದು ಎಲ್ಲ ವಿಭಾಗದಲ್ಲೂ ನಡೆಯುತ್ತೆ. ಯಾವುದಾದ್ರೂ ಒಂದು ಒಳ್ಳೆಯದು ನಡೀತಿರ್ಬೇಕಾದ್ರೆ ಅದರಿಂದ ಎಲ್ಲೋ ಒಂದು ಕೊಂಡಿ, ಒಂದು ಸಣ್ಣದ್ದು ಆ ರೀತಿಯಾದಂತಹ ನೀಚತನಗಳು ನಡೆಯುತ್ತೆ. ಅಂತಹದೊಂದು ಯುವತಿ ಮಾಡಿದ್ದಾಳೆ. ತಾನು ಜೆನ್ಸಿ ಅಂತ ಹೇಳಿಕೊಂಡೆ ಅಟ್ಟರ್ ನಾನ್ಸೆನ್ಸ್. ಆಕೆಯ ಟೂರ್ಗೆ, ಆಕೆಯ ಪ್ರವಾಸಕ್ಕೆ ದುಡ್ಡು ಕೊಟ್ಟು ಬಂದುಬಿಟ್ಟಿದ್ದೀನಿ, ನಾನು ಅನ್ಕೊಂಡಿದ್ದ ಜಾಗಕ್ಕೆಲ್ಲ ಹೋಗಲೇಬೇಕು, ಲಡಾಖಲ್ಲಿ, ಕಾಶ್ಮೀರದಲ್ಲಿ ಅಂತ ಆರ್ಮಿಗೆನೆ ಕೆಟ್ಟ ಕೊಳಕ ರೀತಿಯಲ್ಲಿ ನಿಲ್ಲಿಸ್ಬಿಟ್ಟು ನಾನು ಜೆನ್ಸಿ, ನಾವು ಹೆದರಲ್ಲ, ಹೀಗೆ ಮಾಡ್ತೀವಿ, ಹಾಗೆ ಮಾಡ್ತೀವಿ ಅಂತ ಡೈಲಾಗ್ ಹೊಡೆದು ಗಾಂಚಲಿ ಮಾಡಿದ್ದಾಳೆ. ಈಗ ಕ್ಷಮೆ ಕೇಳ್ಕೊಂಡಿದ್ದಾಳೆ. ಸೊ ಏನಿದು ಘಟನೆ, ಯಾವಾಗ ನಡೆಯಿತು, ಎಲ್ಲಿ ನಡೆಯಿತು, ಯಾರು ಆ ಮಹಿಳೆ, ಏನೇನಾಯಿತು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಲಡಾಖ್ ಪ್ರದೇಶದಲ್ಲಿ ಒಂದು ಮಾರ್ಗ, ಮಿನಿ ಮಾರ್ಗ್, ಜೋಜಿಲಿ ಮತ್ತು ಸೋನ್ಮಾರ್ಗ್ ಅನ್ನುವಂತಹ 3 ಪ್ರದೇಶಗಳಿಗೆ ಜಾಯಿನ್ ಆಗುವಂಥ ರೋಡು. ಆ ರೋಡನ್ನು ಅಲ್ಲಿನ ಆರ್ಮಿ ಬಂದ್ ಮಾಡಿತ್ತು. ಕೊಟ್ಟ ಕಾರಣ ಏನು ಅಂದರೆ ವಾತಾವರಣ ಸರಿ ಇಲ್ಲ. ವಾತಾವರಣ ಸರಿ ಇಲ್ಲ, ಪ್ರವಾಸಿಗಳಿಗೆ ನಿರ್ಬಂಧ ಹೇರಲಾಗಿದೆ. ಅಲ್ಲಿ ಮೊದಲೇ ಸೆಕ್ಯೂರಿಟಿ ಪ್ರಾಬ್ಲಮ್ ಇರುತ್ತೆ, ಅದರ ಜೊತೆಗೆ ವಾತಾವರಣವು ಸರಿ ಇಲ್ಲ ಅಂತ ಬಂದ್ ಮಾಡಿ ಇಟ್ಟಿದ್ದಾರೆ. ಇದು ಜಮ್ಮು ಕಾಶ್ಮೀರ, ಲೇಹ್ ಲಡಾಖಲ್ಲಿ ಕಾಮನ್. ಇದು ಯಾವಾಗ ರಸ್ತೆಗಳು ಬಂದ್ ಆಗ್ತಾವೋ ಯಾರಿಗೂ ಗೊತ್ತಿಲ್ಲ. ಕೆಲವು ಸಂದರ್ಭಗಳಲ್ಲಿ ಆ ಕಡೆಯೂ ಹೋಗೋಕ್ಕಾಗದೆ, ಈ ಕಡೆಯೂ ಹೋಗೋಕ್ಕಾಗದೆ ದಿನಗಟ್ಟಲೆ ಕಾರಲ್ಲಿ, ಲಾರಿಯಲ್ಲಿ, ಬಸ್ಸಲ್ಲಿ ಜನ ರಸ್ತೆಯಲ್ಲೇ ಇರ್ತಾರೆ. ಮಣ್ಣು ಕುಸಿತ ಆಗಿರುತ್ತೆ, ಸಿಕ್ಕಾಪಟ್ಟೆ ಮೇಘಸ್ಫೋಟ ಆಗಿರುತ್ತೆ, ಟೆರರಿಸ್ಟ್ ಅಟ್ಯಾಕ್ ಆಗಿರುತ್ತೆ, ಏನೇನೋ ಕಾರಣಗಳಿರ್ತವೆ. ಹಾಗಾಗಿ ಅಲ್ಲಿಗೆ ಟೂರ್ ಹೋಗುವಾಗ ಟೂರ್ ಆಪರೇಟರ್ಗಳು ಹೇಳ್ತಾರೆ, ಇದಕ್ಕೆ ಸ್ಕೆಡ್ಯೂಲಿಂಗ್ ಮಾಡೋದು ಕಷ್ಟ. ನಾವು ಒಂದು ಸ್ಕೆಡ್ಯೂಲ್ ಕೊಟ್ಟಿರ್ತೀವಿ, ಆದರೆ ಇಂತಹ ಟೈಮ್ಗೆ ಇಲ್ಲೇ ಇರ್ತೀವಿ, ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ, ಆ ಟೈಮ್ಗೆ ಬಂದುಬಿಡ್ತೀವಿ. ಇಂಥದ್ದು ಯಾವುದು ಗ್ಯಾರಂಟಿ ಕೊಡಲ್ಲ ಅವರು. ಅಲ್ಲಿನ ವಾತಾವರಣ, ಸೆಕ್ಯೂರಿಟಿ ರೀಸನ್ಸು, ಆರ್ಮಿ ಬ್ಲಾಕೇಡ್ಗಳು ಇವೆಲ್ಲ ನೋಡಿಕೊಂಡು ನಾವು ನಿಮ್ಮನ್ನು ಕರ್ಕೊಂಡು ಹೋಗುವ ಪ್ರಯತ್ನ ಮಾಡ್ತೀವಿ. ನಾವು ಪ್ರಾಮಿಸ್ ಮಾಡಿದ ಜಾಗಗಳಿಗೆ ಕರ್ಕೊಂಡು ಹೋಗುವಂತಹ ಪ್ರಯತ್ನ ನಡೆಯುತ್ತೆ. ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ. ಒಂದು ರೀತಿ ಅರಣ್ಯಗಳಲ್ಲಿ ಹುಲಿ ದರ್ಶನ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿ ಟಿಕೆಟ್ ಕೊಡ್ತಾರಲ್ಲ ಹಾಗೆ. ಹುಲಿ ಬಂದರೆ ಬಂತು, 10 ಸಲ ಹೋದರೆ ನೀವು ಕಾಡಿಗೆ 1 ಸಲ ಕಾಣಿಸ್ಕೊಳುತ್ತೆ ಹುಲಿ. ಅಷ್ಟು ಕಡಿಮೆ ಅದು ಆಚೆ ಬರೋದು, ಕಾಣೋದು, ಲಕ್ ಅಂತಾರೆ ಅದನ್ನು. ಸೊ ಇಲ್ಲಿ ಸಹ ಅದೇ ರೀತಿಯಾಗಿ ಬಂದ್ ಮಾಡಿ ಇಟ್ಟಿದ್ದಾರೆ ಆರ್ಮಿಯವರು. ಲೋಕಲ್ ಪೊಲೀಸರು ಪೋಸ್ಟ್ ಹಾಕೊಂಡು ಕೂತಿದ್ದಾರೆ. ಈ ಮಹಿಳೆ ಒಬ್ಳು, ಆಕೆ ಹೆಸರನ್ನು ಇಲ್ಲಿವರೆಗೆ ಯಾರು ಬಹಿರಂಗ ಪಡಿಸಿಲ್ಲ, ಆಕೆನೂ ಬಹಿರಂಗ ಪಡಿಸ್ಕೊಂಡಿಲ್ಲ. ವಿಡಿಯೋ ಮಾತ್ರ ಜೋರಾಗಿ ವೈರಲ್ ಆಗ್ತಿದೆ. ಇದು ಸುಮಾರು ಜುಲೈ 27ನೇ ತಾರೀಕು ವಿಡಿಯೋ ಅಂತ ಹೇಳಲಾಗ್ತಿದೆ. ಅದು ಸಹ ಕನ್ಫರ್ಮೇಷನ್ ಇಲ್ಲ. ಏನು ಅಂದರೆ ಈಕೆ ಅಲ್ಲಿ ಬಂದು ನೋಡ್ತಾಳೆ, ಸಾಕಷ್ಟು ಗಾಡಿಗಳು, ಟೂರಿಸ್ಟ್ಗಳು ಎಲ್ಲರೂ ಸಹ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಲೈಟಾಗಿ ಮಳೆ ಬರ್ತಿದೆ. ಸೊ ಅಲ್ಲಿ ಬ್ಯಾರಿಕೇಡ್ ಹಾಕ್ಕೊಂಡು ಒಂದು ಪೋಸ್ಟ್ ಮಾಡಿಕೊಂಡು ಪೊಲೀಸರು ಕೂತಿದ್ದಾರೆ. ಆರ್ಮಿಯವರು ಹೇಳ್ದಂಗೆ ಪೊಲೀಸರು ಕೇಳ್ತಾ ಇರ್ತಾರೆ ಅಲ್ಲೆಲ್ಲ. ಅವ್ರೇನು ಹೇಳ್ತಿರೋದು, ಮುಂದಕ್ಕೆ ಹೋಗೋಕ್ಕೆ ಆಗಲ್ಲ, ವಾತಾವರಣ ಸರಿ ಇಲ್ಲ, ಬೇರೆ ಸಮಸ್ಯೆಗಳು ಇದೆ, ಆರ್ಮಿಯವರು ಹೇಳಿದ್ದಾರೆ, ಮುಂದಕ್ಕೆ ಬಿಡಲ್ಲ. ಈ ಅಮ್ಮನಿಗೆ ಜೆನ್ಸಿ ಅನ್ನುವಂಥ ಹುಚ್ಚು ಅದ್ಬಿಡ್ತು. ಈ ದೇಶದಲ್ಲಿ ಯಾವ ಸಮಸ್ಯೆಗೂ ಆ ಅಮ್ಮನಿಗೆ ಏನು ಅನಿಸ್ಲಿಲ್ಲ ಪ್ರತಿಭಟನೆ ಮಾಡಬೇಕು ಅಂತ. ಊರು ಸುತ್ತೋಕ್ಕೆ ಹೋಗಿದ್ದೀನಿ, ನಾನು ದುಡ್ಡು ಕೊಟ್ಟು ಬಂದಿದ್ದೀನಿ, ಊರು ಸುತ್ತೋಕ್ಕೆ ಬಿಡಬೇಕು ನನಗೆ, ಅದೇ ಮುಖ್ಯ. ನಿರುದ್ಯೋಗ ಸಮಸ್ಯೆಗೆ ಹೋರಾಟಕ್ಕೆ ಕರೀರಿ, ಬರಲ್ಲ. ನೀಟ್ ಪೇಪರ್ ಲೀಕ್ ಆಯ್ತಲ್ಲ, ಹೋರಾಡೋಣ ಬನ್ನಿ ಅಂದರೆ ಬರಲ್ಲ. ಇನ್ನೇನೋ ಅಕ್ರಮಗಳು, ಭ್ರಷ್ಟಾಚಾರ ನಡೀತಾ ಇದೆ,
ಬಿಜೆಪಿ RSS ಈ ದೇಶನ ಹಿಂದೂ ಮುಸ್ಲಿಂ ಅಂತ ವಿಭಾಗಿಸಿ ದ್ವೇಷ ಬಿತ್ತಾ ಇದೆ. ಅದರ ವಿರುದ್ಧ ಹೋರಾಡಿ ಅಂದ್ರೆ ಯಾರು ಬರಲ್ಲ, ಈ ಒಮ್ಮನು ಬಂದಿರಲ್ಲ. ಇದಕ್ಕೆ ಮಾತ್ರ ನಾನು ದುಡ್ಡು ಕೊಟ್ಟು ಬಂದಿದ್ದೀನಿ. ನಾವು ದುಡ್ಡು ಕೊಟ್ಟು ಬಂದ್ರೆ ನೀವು ತಡೀತೀರಾ, ನಾವು ಹೋಗಬೇಕು ಅಂತ. सीनियर को बुलाओ ना। आपका मंत्री यहाँ से कैसे निकलेगा? We are Gen Zs. We are not tolerate this nonsense. We are not tolerate this nonsense. आप लोग मुझे बताओ, आप लोग बैठोगे या नहीं बैठोगे? बैठूंगा। चलो कैसे रोकेंगे हमें? कैसे रोकेंगे? 5 घंटे हो गए, निकालो सब लोग गाड़ी और चलो। वो कश्मीर एयरपोर्ट पे नहीं उतरे। हम नहीं जाएंगे, वो किसी को जाने नहीं देंगे। हम लोग पैसे देके घूमने आते हैं या फिर ये सब टॉलरेट करने आते हैं? ताला लगा दिया इन्होंने, कश्मीरियों के साथ तो करते हैं, अब बाहर के टूरिस्टों के साथ भी कर रहे हैं। देखो इन्होंने किसी ताला लगा दिया, पर अपना नाम भी नहीं बताया और वहाँ चले गए। ये देखो यहाँ पे कोई भी जवाबदारी के लिए कोई नहीं बैठा है यहाँ पर। ಅಷ್ಟರಲ್ಲಿ ಆರ್ಮಿ ಗಾಡಿಗಳು ಬಂತು. ಆರ್ಮಿ ಗಾಡಿಗಳಿಗೆ ಹೋಗೋದಕ್ಕೆ ಯಾರು ತಡೆಯಕ್ಕಾಗೋದಿಲ್ಲ. ಅದು ಅವರ ಕಂಟ್ರೋಲ್ ಅಲ್ಲಿ ಇರುವ ಏರಿಯಾ. ಅವರು ಹೋಗಬೇಕು ಅಂತ ಹೋದ್ರೆ ಅದಕ್ಕೆ ಅಲ್ಲಿರೋರೆಲ್ಲರನ್ನು ಒಂದು ರೀತಿ ಅವ್ರನ್ನೆಲ್ಲ ರೊಚ್ಚಿಗೆ ಎಬ್ಬಿಸಿ ಬೇರೆ ಟೂರಿಸ್ಟ್ಗಳನ್ನ ಅಡ್ಡ ನಿಲ್ಲಿಸ್ಕೊಂಡ್ಬಿಟ್ಲು. ನಮ್ಮನ್ನ ಬಿಡಲ್ಲ, ಆರ್ಮಿ ಗಾಡಿ ಹೆಂಗ್ ಬಿಡ್ತೀರಿ ನೋಡಿ. ಈ ಅಮ್ಮನ್ ತೆವಲು ನೋಡ್ರಿ, ಊರ್ ಸುತ್ತೋಕಿ ಈ ಅಮ್ಮನಿಗಿಷ್ಟು ತೆವಲು. ಬೇರೆ ವಿಚಾರಕ್ಕೆ ಯಾವುದಕ್ಕೂ ಏನು ಅನ್ಸಿರಲ್ಲ, ಊರು ಸುತ್ತೋಕೆ. ನಾನು ಜನ್ಸಿ, ನಾವು ಬಯಸಿದ್ರೆ ಏನು ಬೇಕಾದ್ರೂ ಮಾಡ್ಬಿಡ್ತೀವಿ ಅಂತ ರೊಚ್ಚಿಗೆದ್ಬಿಟ್ಲು. ಜನ್ಸಿ ಅಂತ ಅಮ್ಮ. ಆ ನಂತರ ಒಂದಲ್ಲ ಎರಡಲ್ಲ ಅಮ್ಮ ಮಾತಾಡಿರೋದು. ಒಂದಲ್ಲ ಎರಡಲ್ಲ, ನಾವು ಜನ್ಸಿಗಳು, ನಮ್ಮ ಬಗ್ಗೆ ಗೊತ್ತಿಲ್ಲ ನಿಮಗೆ ಅನ್ನೋದ್ರಿಂದ ಶುರು ಮಾಡಿ ದುಡ್ಡು ಕೊಟ್ಟು ಪ್ರವಾಸಕ್ಕೆ ಬರ್ತೀವಿ ನಾವು, ಇವರೆಲ್ಲ ಹೀಗೆ ಮಾಡ್ತಾರೆ ಅಂತ ಕಿರ್ಚಾಡಿ ಬೇರೆಯವ್ರನ್ನೆಲ್ಲರನ್ನೂ ಸಹ ಉತ್ಸಾಹಿಸ್ತಾ ಇರೋದು. ರೊಚ್ಚಿಗೆ ಹೇಳ್ರಿ ಅಂತ. ನಾವು ಯಾರನ್ನೂ ಬಿಡೋದಿಲ್ಲ, ಯಾರನ್ನು ಬಿಡಲ್ಲ ನಾವು ಅಂತ ಹೇಳಿ ಅಲ್ಲಿದ್ದ ಪೊಲೀಸರಿಗೆ ಆವಾಸು. ಆರ್ಮಿಯವರು ಬಂದು ಸಮಾಧಾನ ಮಾಡಕ್ ಟ್ರೈ ಮಾಡ್ತಾರೆ. ನಾವಿಲ್ಲಿ ಮಾಡೋದು ಪ್ರತಿಭಟನೆ ಮಾಡ್ತೀವಿ, ಕೂತ್ಕೊಂಡ್ಬಿಡ್ತೀವಿ, ಆರ್ಮಿಯವ್ರನ್ನೂ ಬಿಡಲ್ಲ, ಸಂಸತ್ತಿನಲ್ಲಿ ಚರ್ಚೆ ಆಗ್ಬಿಡುತ್ತೆ ಈ ವಿಚಾರ ಅಂತಾರೆ. नहीं हिलेंगे, यहाँ से कोई नहीं हिलेगा। आपको जो समझना है समझो। मैंने उकसाया, ओके। आपने उकसाया पब्लिक को ओके, पूरा। हाँ मैं ठीक है उकसाया। सिर्फ 2 महीने के बच्चे बैठे हैं गाड़ी में, आप उनका तो कम से कम सोचो। हम किसी को नहीं छोड़ेंगे, हमारे टैक्स से सबको सैलरी जाती है, हम इसीलिए टैक्स भरते हैं। ये लोग हमसे ऊपर हो गए, अब जाएंगे तो सारे जाएंगे वरना कोई नहीं जाएगा। नहीं सर हम कुछ नहीं कर सकते, अथॉरिटी को कॉल करो, बोला यहाँ पे पब्लिक परेशान हो गई है, हम लोग यहीं बैठ जाएंगे, मिट्टी में ही बैठेंगे सब, लेकिन हम लोग यहाँ से हटेंगे। हम नहीं मार सकते। आपका जो भी वो था मैंने उसकी वीडियो बनाई, अगर ಸಂಸತ್ತಿನಲ್ಲಿ ಚರ್ಚೆ ಮಾಡಿಸ್ತಾಳಂತೆ. ಇವಮ್ಮ ಊರು ಸುತ್ತಕ್ಕೆ ಬಿಡ್ಲಿಲ್ಲ ಅಂತ. ಅದು ನಿಮ್ಗೆ ಅಪಾಯ ಇದೆ, ಹೋದ್ರೆ ನೀವೇ ಸಾಯ್ತೀರಿ ಅನ್ನೋದು ಕಾರಣಕ್ಕೆ ಅಲ್ಲಿಗೆ ನಿಲ್ಸಲ್ಲ. ಪ್ರಶ್ನೆ ಮಾಡಿದ ಪೊಲೀಸರ ಮೇಲೆ, ನಿಮ್ಮ ಸಂಬಳನೇ ನಮ್ಮ ದುಡ್ಡಿಂದ ಬರೋದು, ಸಂಬಳ ನಮ್ಮ ಟ್ಯಾಕ್ಸ್ ಇಂದ ಬರೋದು. हम किसी को नहीं छोड़ेंगे, हमारे टैक्स से सबको सैलरी जाती है, हम इसीलिए टैक्स भरते हैं। ये लोग हमसे ऊपर हो गए, अब जाएंगे तो सारे जाएंगे वरना कोई नहीं जाएगा। ಎಂತಹ ಏನ್ ಬೈಯೋದು ಇವ್ರಿಗೆಲ್ಲ. ಕೋಟಿ 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 ಸಾವಿರಾರು ಕೋಟಿ PM ಕೇರ್ಸ್ ಫಂಡ್ ಅಲ್ಲಿ ಕೂತಿದೆಯಲ್ಲ, ಸುಮ್ಮನೆ ಕೂತಿದೆಯಲ್ಲ ಬ್ಯಾಂಕಲ್ಲಿ. ಎಲ್ಲಿ ನೆರೆ ಬಂದ್ರು ಬರ ಬಂದ್ರು ₹1 ರಿಲೀಸ್ ಮಾಡದೆ ನನ್ನ ರಿಟೈರ್ಮೆಂಟ್ ಫಂಡ್ ಅನ್ನೋ ರೀತಿಯಲ್ಲಿ ನರೇಂದ್ರ ಮೋದಿ ತಮ್ಮ ತಿಜೋರಿಯಲ್ಲಿ ಇಟ್ಕೊಂಡು ಕೂತಿದಾರಲ್ಲ. ಕೇಳಿದ್ರೆ ಅದಕ್ಕೂ ಸರ್ಕಾರಕ್ಕೂ ಸಂಬಂಧನೇ ಇಲ್ಲ, ಆ ದುಡ್ಡು ಸರ್ಕಾರದ ದುಡ್ಡಲ್ಲ ಅಂತ ಕೋರ್ಟಲ್ಲಿ ಅಫಿಡವಿಟ್ ಸಲ್ಲಿಸ್ತಾರೆ. ಆ ದುಡ್ಡು ಜನರ ಟ್ಯಾಕ್ಸ್ ದುಡ್ಡು ಅಂತ ಅಮ್ಮನಿಗೆ ನೆನಪೇ ಆಗ್ಲಿಲ್ಲ. ಆರ್ಮಿಗೆ ಕೊಡೋ ಸಂಬಳ, ಪೊಲೀಸರಿಗೆ ಕೊಡೋ ಸಂಬಳ ಮಾತ್ರ ನಮ್ಮ ಟ್ಯಾಕ್ಸ್ ದುಡ್ಡು. ಅದು ಯಾಕೆ? ಬೇರೆ ವಿಚಾರಕ್ಕಲ್ಲ. ಏನೋ ಪೊಲೀಸರು ದೌರ್ಜನ್ಯ ನಡೆಸ್ಬಿಟ್ರು, ಪೊಲೀಸರು ಕಾನೂನು ಪಾಲನೆ ಮಾಡಲಿಲ್ಲ, ಸಂವಿಧಾನ ವಿರೋಧಿ ಕೃತ್ಯ ಮಾಡಿದ್ರೆ ಅಲ್ಲ, ನನ್ನನ್ನು ಊರು ಸುತ್ತಕ್ಕೆ ಬಿಡ್ತಾ ಇಲ್ಲ, ಮುಂದೆ ಹೋದ್ರೆ ಸಾಹಿತ್ಯ ಅಂತ ಹೇಳ್ತಿದ್ದಾರೆ, ತಡೀತಾ ಇದ್ದಾರೆ. ಹೋಗಂಗಿಲ್ಲ ನೀನು, ಅಲ್ಲಿ ಚೆನ್ನಾಗಿಲ್ಲ ವಾತಾವರಣ, ಏನಿದ್ರು ನಾನು ಹೋಗ್ಬೇಕು ಅಂತ. ಆರ್ಮಿಯವ್ರಿಗೂ ಆವಾಸು. ಎಷ್ಟು ಪ್ರೀತಿಯಿಂದ ಹೇಳಿದ್ರು ಸರಿನೇ, ಎಷ್ಟು ಅವರು ತಿಳಿ ಹೇಳಿದ್ರು ಸರಿನೇ, ಕೇಳೋ ಮೂಡಲ್ಲೇ ಇರಲಿಲ್ಲ ಮಹಾತಾಯಿ, ಕೇಳೋ ಮೂಡಲ್ಲೇ ಇರಲಿಲ್ಲ. ಕೇಳಿದ್ರೆ ನಾನು ಜೆನ್ಸಿ
ಕಿರ್ಚಾಡಿ ಅರ್ಚಾಡಿ ಏನು ಮಾಡಿದ್ದಾಯ್ತು. ಆ ವಿಡಿಯೋ ಈಗ ವೈರಲ್ ಆಗಿದೆ ಸುಮಾರು 20 ದಿನ ಆದ್ಮೇಲೆ. ಈ ವೈರಲ್ ಆದ ತಕ್ಷಣನೇ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಒಂದು ಒಳ್ಳೆ ಮಾತು ಹೇಳಿದ್ರು. ಜೆನ್ಸಿ ಅನ್ನೋದು ಒಳ್ಳೆ ವಿಚಾರ, ಆದರೆ ಅದನ್ನ ಈ ರೀತಿ ಬಳಸ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಜೆನ್ಸಿ ಈಗ ಹೊಸ ರೀಪ್ಲೇಸ್ಮೆಂಟ್ ಆಗಿದೆ. ಯಾವುದಕ್ಕೆ? ನಮ್ಮಪ್ಪ ಯಾರು ಅಂತ ಗೊತ್ತಾ ನಿನಗೆ ಅಂತೆಲ್ಲ ಒಂದಷ್ಟು ರಾಜಕಾರಣಿ ಮಕ್ಕಳು, ಬಂಡವಾಳಶಾಹಿಗಳ ಮಕ್ಕಳು, ಶ್ರೀಮಂತರ ಮಕ್ಕಳು ಗಂಚಲಿ ಮಾಡ್ಕೊಂಡು ಓಡಾಡ್ತಿರ್ತಾರಲ್ಲ, ಆ ರೀತಿ ನಾನು ಜೆನ್ಸಿ ಅನ್ನೋ ಥರ ಆಗ್ಬಿಟ್ಟಿದೆ. ನಮ್ಮಪ್ಪ ಯಾರು ಗೊತ್ತಾ ಅನ್ನೋದಕ್ಕೆ ರೀಪ್ಲೇಸ್ಮೆಂಟ್ ಆಗ್ಬಿಟ್ಟಿದೆ ಜೆನ್ಸಿ. ಅದು ತುಂಬಾ ತಪ್ಪು. ಜೆನ್ಸಿ ಮೇಲೆ ಏನು ಜನರಿಗೆ ನಂಬಿಕೆ ಇದೆ, ಏನು ಭರವಸೆ ಬಂದಿದೆ, ಏನು ಸಪೋರ್ಟ್ ಮಾಡ್ತಿದ್ದಾರೆ, ಅದನ್ನು ಕಳ್ಕೋಬೇಕಾಗತ್ತೆ ಅಂತ ಉಮರ್ ಅಬ್ದುಲ್ಲಾ ಎಚ್ಚರಿಕೆ ಕೊಡ್ತಾರೆ. ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತಹ ಆರ್ಮಿಯವರು, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಇದು ಪೊಲೀಸರು ಹಾಕಿದ್ದಂತಹ ಚೆಕ್ ಪೋಸ್ಟ್, ಅದು ಪೊಲೀಸರಿಗೆ ಸಂಬಂಧಪಟ್ಟಿದ್ದು ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಇನ್ನು ಇಷ್ಟೆಲ್ಲ ಆಗಿ ವಿಡಿಯೋ ವೈರಲ್ ಆಗಿ ಇಡೀ ದೇಶ ತುಂಬ ಮಕ್ಕ ತುಂಬ ಊಗಿದ ಮೇಲೆ ಆ ಮಹಿಳೆ ಒಂದಷ್ಟು ಮೀಡಿಯಾಗಳಲ್ಲಿ ಬಂದು ಅಯ್ಯೋ ನಂದು ತಪ್ಪಾಗೋಯ್ತು. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಇದು ಸಾವರ್ಕರ್ ಆಗ್ತಾನೆ. ಸಾವರ್ಕರ್ ವಂಶಗಳು ಇವೆಲ್ಲ ಸಂಘಿ ವಂಶಗಳು ಅಂತೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಮಾಡೋದೆಲ್ಲ ಮಾಡಿ ತಪ್ಪಾಗೋಯ್ತು, ಬಿಟ್ಬಿಡಿ. ಬಟ್ ಆರ್ಮಿ ಬಿಡೋ ಮೂಡಲ್ಲಿ ಕಾಣ್ತಿಲ್ಲ, ಪೊಲೀಸರು ಬಿಡೋ ಮೂಡಲ್ಲಿ ಕಾಣ್ತಿಲ್ಲ. FIR ಆಗೋದಿಲ್ಲ ಸಾಧ್ಯತೆಗಳು ಇದೆ. ವಿಡಿಯೋ ವೈರಲ್ ಆಗದೆ ಹೋಗಿದ್ರೆ FIR ಆಗ್ತಿರ್ಲಿಲ್ವೇನೋ, ಅಥವಾ ಈ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ. ಆ ವಿಡಿಯೋ ಯಾರೋ ಮಾಡಿದ್ದು ಈಗ ವೈರಲ್ ಆಗಿದೆ. ಆ ಮಹಿಳೆ ಮಾಡಿರುವಂತಹ ದುರಹಂಕಾರಕ್ಕೆ ಬೆಲೆ ತೆರಬೇಕಾದಂತಹ ಸನ್ನಿವೇಶ ಬರ್ತಾ ಇದೆ. ಹಾಗಾಗಿ ಈಗ ಕಾಲಿಗೆ ಬೀಳ್ತಿರೋದು. ಅದರಲ್ಲೂ ತನ್ನನ್ನು ತಾನು ಸಮರ್ಥಿಸಿಕೊಂಡು ಖಾಸಗಿ ವಾಹಿನಿಗಳಲ್ಲಿ ಕೆಲವು ವಿಚಾರಗಳಲ್ಲಿ ಸಮರ್ಥನೆ, ನಂದು ತಪ್ಪಾಗೋಯ್ತು, ಮಹಾಪರಾಧ ಸರಿ, ಆದರೆ ನಾನು ನನ್ನ ಟ್ಯಾಕ್ಸಲ್ಲಿ ನಿಮ್ಮ ಸಂಬಳ ಅಂತ ಹೇಳಿದ್ದು ಪೊಲೀಸರಿಗೆ, ಆರ್ಮಿಗಲ್ಲ. ಅಲ್ಲ, ಆರ್ಮಿ ಪೊಲೀಸರು ಎಲ್ಲ ನಿಂತ್ಕೊಂಡು ನಿನಗೆ ಬುದ್ಧಿ ಹೇಳ್ತಿದ್ರು. ನೀನು ಎಲ್ಲಾರನ್ನು ಕೂತ್ಕೊಳ್ಳಲ್ವಾ, ಹೋದ್ರೆ ಎಲ್ಲರೂ ಹೋಗ್ಬೇಕು, ಆರ್ಮಿನ ಮಾತ್ರ ಏನು ಬಿಡೋದು? ಇದು ಒಟ್ಟಿನಲ್ಲೇನೋ ಈಗ ಕಣ್ಣೀರು ಹಾಕೊಂಡು ಕ್ಷಮೆ ಕೇಳ್ತಿದ್ದಾಳೆ. ಕ್ಷಮಿಸೋ ಮೂಡಲ್ಲಿ ಪೊಲೀಸರು ಮತ್ತು ಆರ್ಮಿ ಯೂನಿಟ್ಗಳು ಇದ್ದಂಗೆ ಕಾಣ್ತಿಲ್ಲ, ಯಾಕಂದ್ರೆ ವೈರಲ್ ಆಗಿದೆ, ಬೇರೆ ರೀತಿ ಸುದ್ದಿ ಆಗಿದೆ. ಸೊ ಏನಾದರೂ ಕ್ರಮ ಆಗೋ ಸಾಧ್ಯತೆ ಇರುತ್ತೆ, FIR ಆಗುತ್ತೆ ಅಟ್ಲೀಸ್ಟು. ಆಮೇಲೆ ಒಂದಷ್ಟು ಕೋರ್ಟು ಪೊಲೀಸ್ ಸ್ಟೇಷನು ಅಲ್ದಾಡಿದ್ರೆ ತೆವಲು ಒಂದಷ್ಟು ಇರುತ್ತೆ. ಅದು ಪ್ರವಾಸಕ್ಕಾಗಿ, ದೇಶದ ಯಾವುದೇ ಸಮಸ್ಯೆಗಲ್ಲ. ನಾನು ಊರು ಸುತ್ತಬೇಕು, ಅಲ್ಲಿ ಅಪಾಯ ಇದೆ ಹೋಗಂಗಿಲ್ಲ, ಅದಕ್ಕೆ ಮುಚ್ಚಿದ್ದೀವಿ ಅಂದರೆ ನಾನು ದುಡ್ಡು ಕೊಟ್ಟು ಬಂದಿದ್ದೀನಿ, ಊರು ಸುತ್ತಬೇಕು. ಇದು ತೆವಲೆ, ಬೇರೆ ಏನೂ ಅಲ್ಲ, ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.